ನಾನು ಏನ್ ಮಾಡ್ತೀನಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಒಂದು ಐಡಿಯಾ ಬರುತ್ತೆ, ಗೋವಾಕ್ಕೆ ಹೋದ್ರೆ ಇಷ್ಟು ದಿನಕ್ಕೆ ಒಂದಿಷ್ಟು ಖರ್ಚಾಗ್ಬೋದು. ನಮಸ್ಕಾರ ಕಾರು ನಾಡು ನಮ್ದು 4ನೇ ದಿನ ಗೋವಾದಿಂದ ಹೊರಟು ಊರಿಗೆ ಹೊಂಟಿದ್ದೀವಿ. ಸೊ ದಾರಿ ಮಧ್ಯೆ ನಮಗೆ ಇಸ್ಕಾನ್ ಅಂತ ಕಾಣಿಸ್ತು. ಸೊ ವೈ ನಾಟ್ ಹೋಗಿ ನೋಡ್ಕೊಂಬರೋಣ ಏನಿದೆ ಇಲ್ಲಿ ಅಂತ ಬಂದಿದ್ದೀವಿ. ಗೋವಾದಿಂದ ಬೆಳಗಾವಿ ಮುಖಾಂತರ ಹುಬ್ಳಿ ಹೋಗೋಣ ಅಂತ ರೋಡಲ್ಲಿ ಬಂದಿದ್ದೀವಿ. ಸಮ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಆ್ಯಂಡ್ ಹಿಯರ್ ಇಸ್ ದ ಟೆಂಪಲ್. ಬನ್ನಿ ಹೋಗಿ ನೋಡೋಣ ಟೆಂಪಲ್ಲು ಏನಿದೆ ಎಂತಿದೆ ಅಂತ. ಲೆಟ್ಸ್ ಗೋ. ಹರೇ ಕೃಷ್ಣ. ಸೊ ವಿ ಆರ್ ಎಲ್ಲ ಹಿಂದಿಲೇ ಬರ್ತಾನೆ. ಬಾ ಇದೆ ಬಾ. ಸೊ ಗುಡಿ ಕುತ್ಕೊಂಡು ಜಪ ಮಾಡೋಕ್ಕೆ ಫಂಕ್ಷನ್ನಿಗೆ ಎಲ್ಲ ಇದೆ. ಟಾಪಲ್ಲಿ ಮಾಡಿದ ರಾಧಾ ಕೃಷ್ಣ ಸೇವಾ ಬಾಬು ಯೈ ಅಭಿಲಾಷಿ. ಏನು ನಮ್ಮ ಮನೇಲಿ ಸೆಟಪ್ ಇದೆ ಅಲ್ವಾ ರೂಮಲ್ಲಿ, ಸೇಮ್ ಹೀಗೆ ರಾಧಾಕೃಷ್ಣ, ಪಂಚತತ್ವ, ನರಸಿಂಹ ಮತ್ತು ಗುರುಗಳದ್ದು ಸೇಮ್ ಇದೇ ರೀತಿ ಪ್ರಭುಪಾದ. ಸೊ ಓಕೆ, ಇಸ್ಕಾನ್ ನೋಡ್ಕೊಂಡ್ವಿ. ಇವಾಗ ನಮ್ಮ ಜರ್ನಿ ಮುಂದೆ ವರ್ಷನ. ಮತ್ತು ವೆರಿ ಇಂಟ್ರೆಸ್ಟಿಂಗ್ ಏನು ಅಂದರೆ, ಯೂಶ್ವಲಿ ಗೋವಾಕ್ಕೆ ಅಥವಾ ಬೇರೆ ಪ್ಲೇಸಸ್ಸಿಗೆ ಹೋದಾಗ ಕೇಳ್ತೀವಿ ಎಷ್ಟು ರೂಪಾಯಿ ಖರ್ಚಾಯ್ತು ಅಂತ. ನಾವು ಹೋಗ್ಬೇಕಾದ್ರೆ ಅದು ನಮಗೆ ಅಫೋರ್ಡಬಲ್ ಏನು ಎತ್ತ ಅಂತ ಒಂದು ವಿಚಾರಕ್ಕೋಸ್ಕರ. ಸೊ ಯೂಶ್ವಲಿ ಕ್ಲೀನ್ ಹಾಕೊಡೋರು ಯೂಶ್ವಲಿ ಯಾರು ಹೇಳಿದ್ರೆ ಒಂದು ದುಡ್ಡು ಹೇಳ್ತಾರೆ, ಬಟ್ ನಮಗೆ ಗೊತ್ತಾಗಲ್ಲ. ಪ್ರತಿಯೊಬ್ಬರು ಹೋದರೆ ಅವ್ರು ಇರೋ ರೂಮ್ ಎಂಥದ್ದು, ಮತ್ತು ಏನೇನು ಊಟ ಮಾಡ್ತಾರೆ, ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾನು ಏನು ಮಾಡ್ತೀನಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಏನೇನು ಖರ್ಚು ಮಾಡಿದ್ವಿ, ಯಾವುದಕ್ಕೆ ಖರ್ಚು ಮಾಡಿದ್ವಿ, ಎಷ್ಟು ದುಡ್ಡು ಕೊಟ್ವಿ ಅಂತ. ಸೊ ಅದ್ರ ಮೇಲೆ ಒಂದು ಐಡಿಯಾ ಬರುತ್ತೆ, ಗೋವಾಕ್ಕೆ ಹೋದರೆ ಇಷ್ಟು ದಿನಕ್ಕೆ ಒಂದಿಷ್ಟು ಖರ್ಚಾಗ್ಬೋದು ಡಿಪೆಂಡಿಂಗ್ ಆನ್ ಯಾವ ಸೀಸನ್ ಅದು ಇದು ಅಂತ. ಸೊ ನಾನು ಆನ್ ದ ವೇ ಸ್ವಲ್ಪ ಮುಂದ್ಗಡೆ ಕೊಡ್ತೀನಿ ನಿಮಗೆ ಹೋಗ್ತಾ. ಬನ್ನಿ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ನೋಡಿ ಪಾಪ ಕಾಯ್ತಾ ಇತ್ತು, ನಮ್ಗೆ ನೋಡ್ತಾ ಇತ್ತು ಏನಾರು ಕೊಡ್ತೀವ ಅಂತ. ತಿನ್ನತ್ತೆ, ಚಂದ ತಿನ್ನತ್ತೈತಿ. ತಿನ್ನ. ಬಾಯ್ 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 ಬಾಯ್. ನೋಡಿ ಎಷ್ಟು ಜನ ತಿಂತದ. ಕರ್ನಾಟಕ ಘಾಟಿಗೆ ಬಂದ್ವಿ ನಾವು ಇವಾಗ. ಗೋವಾ ದಾಟು ಕರ್ನಾಟಕ ಅಂದ್ರೆ ಗೊತ್ತಲ್ವಾ, ರೋಡ್ ಸರಿ ಇರಲ್ಲ. ರೋಡ್ ಸರಿ ಇಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ ಕರ್ನಾಟಕ ಅಂತ. ಗೋವಾ ತನಕ ರೋಡ್ ಎಷ್ಟು ಚೆನ್ನಾಗಿತ್ತು, ಹಿಡ್ಕೊಳ್ಳಿ ಸ್ವಲ್ಪ ಹೆಲ್ಪ್ ಮೀ ಔಟ್. ರೋಡಿಗೆ ಇದು ಮಾಡು. ಕರ್ನಾಟಕದ ಎಷ್ಟು ಕಚ್ಚಡವಾಗಿತ್ತು, ಗೋವಾ ತುಂಬಾ ಚೆನ್ನಾಗಿತ್ತು. ಈ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಿದ್ದಂಗೆ ಕಿತ್ತೋದ್ ರೋಡ್ ಸ್ಟಾರ್ಟ್ ಆಗ್ಬಿಡ್ತು. ಸೊ ಮಂಗನ್ ನೋಡಿದ್ವಿ, ಅದು ಎಗುರಿಗುರು ನೋಡ್ತಾ ಇತ್ತು. ಪಾಪ ಹೊಟ್ಟೆ ಸಿಗ್ತೈತೆ ಏನೋ ಗೊತ್ತಿಲ್ಲ. ಈಗ ಯಾರು ನೋಡ್ತಾರಲ್ಲ ತಿನ್ನಕ್ಕೆ ಏನಾರು ಸಿಗುತ್ತಾ ಹಿಂಗೆ ಹಿಂಗೆ ಅಂತ, ಎಕ್ಸಾಕ್ಟ್ಲಿ ಹಂಗೆ ನೋಡ್ತಾ ಇತ್ತು ಪಾಪ. ಸೊ ನಮ್ಮ ಹತ್ರ ಒಂದು ಕ್ಯಾರೆಟ್ ಇತ್ತು, ಕೊಟ್ಟು ಖುಷಿಯಾಗಿ ತಿಂತು. ನೀವು ನೋಡಿದ್ರಲ್ಲ, ನೈಸ್. ನಂಗೆ ಭಯ ಆಗ್ತಾ ಇತ್ತು ಎಲ್ಲಿ ನನ್ನ ಹಿಡಿದು ಬಿಡುತ್ತೋ ಅಂತ ಕೈಗೆ. ಬಟ್ ಎಷ್ಟು ಪಕ್ಕನ ಹಿಡ್ಕೊಂಡು ಹೇಳ್ಕೊಂಡ್ಬಿಡ್ತು ಅಂತ ಚೆನ್ನಾಗಿ ಹೇಳ್ಕೊತು ಪಾಪ. ಚೆನ್ನಾಗಿತ್ತು. ಎಸ್, ಬನ್ನಿ ಕರ್ನಾಟಕ ಬೆಳಗಾವಿ ಹೋಗ್ತಾ ಇದ್ದೀವಿ. ಬೆಳಗಾವಿ ಇಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ, ಕಮ್ ಗೈಸ್, ಲೆಟ್ಸ್ ಗೋ. ಮಂಗಗಳು ಕಂಡು ಕೊಡೋಣ ಮತ್ತೆ ಹಿಡಿತವ ಅಂತ. ತೊಳಿ ತೊಳಿ. ಓ ಬೈ ಗಾಡ್, ಹೆಂಗ್ ಎಗುರ್ತ ಗೊತ್ತಾ. ಬೆಳಗಾವಿ ಇಸ್ಕಾನ್. ರಾಮ, ಸೀತಾ, ಭರತ, ಶತ್ರುಘ್ನ, ಲಕ್ಷ್ಮಣ. ನೋಡಿ ಅದು ಸುವರ್ಣಸೌಧ, ಬೆಳಗಾವಿ ಸುವರ್ಣಸೌಧ. ಎಲ್ಲ ರಾಜಕಾರಣಿಗಳು ಶನಿವಾರ ಚಳಿಗಾಲದ ಅಧಿವೇಶನಕ್ಕೆ ಬಂದು ಸೇರ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು, ಕ್ಯಾಬಿನೆಟ್, ವಿರೋಧ ಪಕ್ಷದವ್ರು ಎಲ್ಲರೂ. ಝೂಮ್ ಹಾಕಿ ಇದು ಇದಕ್ಕೆ ಸೌಧಕ್ಕೆ ಹಂಗೆ. ಸುವರ್ಣಸೌಧ ಬೆಳಗಾವಿ. ಅಲ್ಲೇ ಎಲ್ಲರೂ ಸೇರ್ಕೊ.
ಸಾಕ್ಬಿಡು ಪಾಪ, ಇನ್ನೇನು ತೋರಿಸ್ತೇವೆ. ಕಂಪ್ಲೀಟ್ ಒಂದು ಏನೇನು ಆ್ಯಕ್ಟಿವಿಟೀಸ್ ಇದ್ವು, ಎಷ್ಟು ಖರ್ಚಾಯಿತು, ಏನು ಮಾಡಿದ್ವಿ ಅಂತ ನಿಮಗೆ ನಾನು ತೋರಿಸ್ತೀನಿ. ಇವಾಗ ನೋಡ್ಕೊಂಬನ್ನಿ. ಎಲ್ಲ ರೀತಿ ಎಕ್ಸ್ಪೆನ್ಸ್ ನಾವು ಏನು ಖರ್ಚು ಮಾಡಿದ್ವಿ ಗೋವಾದಲ್ಲಿ ಹೇಳೋ ಟ್ರೈ ಮಾಡ್ತೀನಿ. ಸೊ ಫಸ್ಟು ಪೆಟ್ರೋಲು ಮತ್ತು ಟೋಲು ಅಪ್ ಆ್ಯಂಡ್ ಡೌನ್ ಸೇರಿದ್ರೆ 6,724 ರೂಪಾಯಿ ಆಗುತ್ತೆ. ಅದಾದ ನಂತರ ಅಲ್ಲಿಂದ ಊಟ ತಿಂಡಿ ಲಂಚ್ ಎಲ್ಲ ಸೇರಿ 1,725 ರೂಪಾಯಿ ಆಗುತ್ತೆ. ತುಂಬ ಕಾಸ್ಟ್ಲಿ ಇದೆ. ಅದಾದಮೇಲೆ ನೀವು ನೋಡ್ದಂಗೆ 2 ಡೇಸಿಗೆ ನಾವು ಸ್ಕೂಟಿ ರೆಂಟಿಗೆ ತೊಗೊಂಡಿದ್ವಿ. 2 ದಿನಕ್ಕೆ ಸೇರಿ 1,100 ರೂಪಾಯಿ. ಒಳ್ಳೆ ಗಾಡಿ ಆಗಿರೋದ್ರಿಂದ, ಬೇರೆ ಗಾಡಿ ಆದರೆ 500 ರೂಪಾಯಿ ಆಗ್ತಾಯಿತ್ತು. ಅದಾದ ನಂತರ ವಾಟರ್ ಸ್ಪೋರ್ಟ್ಸ್ ಏನು ಮಾಡಿದ್ವಲ್ಲ ನಮ್ಮ ಪ್ರೀವಿಯಸ್ ವ್ಲಾಗಲ್ಲಿ ನೀವು ನೋಡ್ದಂಗೆ, ಒಬ್ರಿಗೆ 1,000 ರೂಪಾಯಿ ನನಗೆ 2 ಪರ್ಸನಿಂದ 2,000 ರೂಪಾಯಿ ಅಲ್ಲಿ ನಾವು ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ನಾವು ಸ್ಪೆಂಡ್ ಮಾಡಿದ್ದು ಈ ಎಂಟ್ರಿ ಫೀಸ್ಗಳು, ನೇವಲ್ ಏವಿಯೇಷನ್ ಆಗಿರ್ಬೋದು ಅಥವಾ ಮ್ಯೂಸಿಯಮ್ ಆಗಿರ್ಬೋದು, ಎರಡೂ ಸೇರಿ 900 ರೂಪಾಯಿ ಇಬ್ಬರಿಂದ. ಅದಾದ ನಂತರ ನೆಕ್ಸ್ಟ್ ನಮಗೆ ಸ್ನೋ ಪಾರ್ಕ್ ಏನು ಹೋಗಿದ್ವಲ್ಲ, ಅಲ್ಲಿ ನಮಗೆ 2 ಪರ್ಸನಿಗೆ ನಾವು ಸ್ಪೆಂಡ್ ಮಾಡಿದ್ದು 1,000 ರೂಪಾಯಿ. ಸೊ ಅದಾದ ನಂತರ ಮತ್ತು ರೂಮ್ ಬೇಕಲ್ವ ನಮಗೆ, ಕ್ಲೋವಾ ಮತ್ತು ಬಾಗಾ ಬೀಚಲ್ಲಿ ನಾವು ಸ್ಪೆಂಡ್ ಮಾಡಿದ್ದು 3,400 ರೂಪಾಯಿ. ಇದಿಷ್ಟು ಆದಮೇಲೆ ಟೋಟಲ್ ನಾವು ಎಷ್ಟು ಖರ್ಚು ಮಾಡಿದ್ವಿ ಅದು ನೀವು ಹೇಳಬೇಕು ಇವಾಗ ಲೆಕ್ಕ ಹಾಕಿ. ನೋಡ್ಕೊಂಬಂದ್ರ ನೋಡಿ, ಇಷ್ಟು ಖರ್ಚಾಯಿತು ನಮಗೆ 3 ದಿನ ನಾವು ಮಾಡಿದ ಆ್ಯಕ್ಟಿವಿಟೀಸು ಏನು ಆಯಿತು ಅಲ್ಲಿ ಕಂಪ್ಲೀಟಾಗಿ ನೀವು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ನಾವು ಏನು ಮಾಡಿದ್ವಿ, ಎಂತ ಮಾಡಿದ್ವಿ, ಎಲ್ಲಿ ಚೂಸ್ ಮಾಡಿದ್ವಿ ಅಂತ. ಸೊ ಇದಿಷ್ಟು ನಾವು ಗೋವಾದಲ್ಲಿ ಮಾಡಿದ್ದಂಥದ್ದು. ಸೊ ಇಲ್ಲಿಗೆ ನಮ್ಮ ಗೋವಾ ವ್ಲಾಗು ಅಫಿಷಿಯಲಿ ಎಂಡ್ ಆಗ್ತಾ ಇದೆ. ನಾವಿವಾಗ ಇಸ್ಕಾನಿಂದ ಸೀದಾ ಹುಬ್ಳಿಗೆ ಬಂದಿದ್ದೀವಿ. ಹುಬ್ಳಿಯಿಂದ ನಾಳೆ ದಾವಣಗೆರೆಗೆ ಹೊರಡಬೇಕು. ಸೊ ಮನೆ ಹತ್ರನೇ ಇದ್ದೀವಿ, ಇನ್ನೇನು ಬರ್ತಿದ್ದೀವಿ. ಯಾರ್ಯಾರೆಲ್ಲ ವಿಡಿಯೋ ನೋಡಿದ್ರು ನಿಮ್ಮೆಲ್ರಿಗೂ ಧನ್ಯವಾದಗಳು. ಹಾಗೆ ಏನು ಹೋಗ್ತಿರೋ ಒಂದು ಲೈಕ್ ಕೊಡಿ, ಗೊತ್ತಿರೋರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ. ಮುಂದಿನ ವ್ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗೋವರೆಗೂ, ಮುಂದಿನ ವ್ಲಾಗ್ ಏನಿರುತ್ತೆ ಗೊತ್ತಿಲ್ಲ, ತುಂಬ ಪ್ಲ್ಯಾನ್ಸ್ ಇದೇನೋ ಏನೋ, ಎಲ್ಲಿ ಹೋಗ್ತೀವಿ ಏನು ಅಂತ ಟೈಮ್ ಬಂದಾಗ ಗೊತ್ತಾಗುತ್ತೆ. ಸೊ ಮುಂದಿನ ವ್ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇಲ್ಲಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.